So good morning guys. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್. ಸೊ ಇವತ್ತಿನ ಟ್ರೇಡ್ ಎಕ್ಸಿಕ್ಯೂಟಿವ್ ಆಗಿರೋದು ಆಲ್ಮೋಸ್ಟ್ ಇದು 15 ಮಿನಿಟ್ಸ್ ಏನು ಬ್ರೇಕ್ಔಟ್ ಇದೆಯಲ್ಲ ಅಲ್ಲಿ ಆಗಿದೆ ನಮ್ಮ ಟ್ರೇಡ್. ಓಕೆ ವಿತ್ ನನ್ನ ಹತ್ರ 2 ಲಾಟ್ಸ್ ಇದೆ, 365 ಇದೆ. ಸೊ ಟಾರ್ಗೆಟ್ ಏನಿದೆ ಇಷ್ಟ ಇದೆ ನಮ್ದು ಇನಿಷಿಯಲಿ ಈ ರೇಂಜ್ ಅಲ್ಲಿ. ಓಕೆ ಏನಾಯ್ತು ಇಲ್ಲಿ ಕ್ಲೋಸಿಂಗ್ ದಲ್ಲಿ ಟಚ್ ಆಯ್ತಲ್ಲ, ಸೊ ಹಂಗಾಗಿ 5 ಮಿನಿಟ್ಸ್ 15 ಮಿನಿಟ್ಸ್ ಹೋಲ್ಡ್ ಆಗಿದೆ ಮಾರ್ಕೆಟ್. ಓಕೆ ಒನ್ ಸೈಡ್ಸ್ ಬ್ರೇಕ್ ನ ಸೀದಾ ಇಲ್ಲಿ ಮಟ ಪ್ಲಾನಿಂಗ್ ಇದೆ ನಮ್ದು ಎಕ್ಸಿಕ್ಯೂಟಿವ್, ಮೀನ್ಸ್ ಪೊಸಿಷನ್ ಎಕ್ಸಿಟ್. 2 ಲಾಟ್ಸ್ ಇದೆ ನನ್ನ ಹತ್ರ. ಓಕೆ ಸೊ ಪೇಷನ್ಸ್ಲಿ ವೇಟ್ ಮಾಡೋಣ. ಸೊ ಮಾರ್ಕೆಟ್ ಏನಾಗಿದೆ, ಓವರಾಲ್ ಟ್ರೆಂಡ್ ಪಾಸಿಟಿವ್ ಇದೆ. ಓಕೆ ಬಟ್ ಏನಾಗಿದೆ, ಮಾರ್ಕೆಟ್ ಏನಾಗಿದೆ ಹೈ ಆಗಿದೆ. ಈ ಹೈ ಆದ್ಮೇಲೆ ಮಾರ್ಕೆಟ್ ಲೋ ಆಗಿದಿಲ್ಲ, ಸೊ ಲೋ ಆಗಿಲ್ಲ ಇಲ್ಲಿಂದ ನೆಕ್ಸ್ಟ್. ಓಕೆ ಏನಾಗಿದೆ, ರಿಟೆಸ್ಟ್ ಪೆಂಡಿಂಗ್ ಇರ್ಬೋದು ಮೇ ಬಿ. ಸೊ ಇದು ನನ್ನ ಟಾರ್ಗೆಟ್ ಇದೆ. ಸೊ ವೇಟ್ ಮಾಡೋಣ. ಟ್ರೇಡ್ ಏನ್ ತಗೋತೀವಲ್ಲ ಅದಕ್ಕಿಂತ ಮುಂಚೆ ನಮ್ ಅನಲೈಸಿಸ್ ಇರ್ಬೇಕು ಮೇಜರ್. ಅದರಲ್ಲೇ ಏನ್ ಮಾರ್ಕೆಟ್ ಇದೆ ಆಯ್ತು, ನಾವು ಈಗ ಟ್ರೆಂಡ್ ಅಪೋಸಿಟ್ ಇದೆ ಅಂತ ಅನ್ಕೋಣ, ಬಟ್ ಇಂಟ್ರಾ ಡೇ ಟ್ರೆಂಡ್ ಏನಿದೆ ನಮ್ ಫೇವರ್ ಇದೆ. ಸೊ ಇಂಟ್ರಾ ಡೇ ಟ್ರೆಂಡ್ ಪ್ರಕಾರ ನಾವು ಟ್ರೇಡ್ ತಗೋಬೇಕು. ಓಕೆ ಓವರ್ಲಿ ಟ್ರೆಂಡ್ ಪ್ಲಸ್ ಇಂಟ್ರಾ ಡೇ ಟ್ರೆಂಡ್ ಎರಡು ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿದ್ಮೇಲೆ ನಮ್ಗೆ ಯಾವ್ದು ರಿಸ್ಕ್ ರಿವಾರ್ಡ್ ಕಡಿಮೆ ಅನ್ಸುತ್ತಲ್ಲ ನಾವು ಅಲ್ಲಿ ಟ್ರೇಡ್ ತಗೊಂಡ್ರೆ ನಡೀತದೆ. ಸೊ ಪ್ಯೂರ್ಲಿ ಇದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ಓಕೆ ಸೊ ಇದು ಜೋನ್ ಇದೆಲ್ಲ, ಇದು ಪ್ರಾಫಿಟ್ ಬುಕಿಂಗ್ ಜೋನ್ ಇದೆ ಇದು. ಸೊ ವೇಟ್ ಮಾಡೋಣ. ಏನಿದೆ ನಾವು ಟ್ರೇಡ್ ನ ಸೈಕಾಲಜಿ ಪ್ರಕಾರ, ಮಾರ್ಕೆಟ್ ಕಂಡೀಷನ್ ಪ್ರಕಾರ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದೀವಿ. ಓಕೆ ಹಾ ಆಮೇಲೆ ಇದನ್ನ ಸ್ಟಾಪ್ ಲಾಸ್ ಇದೆ 368 ಇದೆಲ್ಲ, ಇದನ್ನ ಸ್ಟಾಪ್ ಲಾಸ್ ಇದೆ. ಸೊ ಎನಿವೇರಿ ಈ ಸಪೋರ್ಟ್ ತಗೋಬಹುದು, ಬಟ್ ಏನಾಗಿದೆ ಇಲ್ಲೊಂದು ಹೋಲ್ಡ್ ಆಗಿದೆಲ್ಲ, ಸೊ ಹಂಗಾಗಿ ಆ ಒಂದು ಗೆಸ್ ಮೇಲೆ, ಆ ಪ್ರೊಬಾಬಿಲಿಟಿ ಮೇಲೆ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಟಾರ್ಗೆಟ್ ಸ್ಮಾಲ್ ಇದೆ ಇದರಲ್ಲಿ, ಇಷ್ಟೇ ಇದೆ ಈ ಜೋನ್ದಲ್ಲಿ. ಸೊ ಇಲ್ಲೇನಾಯ್ತು, ಕಂಡೀಷನ್ ಆಗಿ ಒಂದು ಈ ತರ ಗ್ರೀನ್ ಕ್ಯಾಂಡಲ್ ಬಂದ್ರೆ ನಮ್ದು ಏನಾಗುತ್ತೆ, ಪೊಸಿಷನ್ ಎಕ್ಸಿಕ್ಯೂಟ್ ಮೀನ್ಸ್ ಕ್ಲೋಸ್ ಆಗುತ್ತೆ ಪೊಸಿಷನ್. ಇಲ್ಲದ ಎಲ್ಲಿ ಮಟ್ಟ ಕಂಟಿನ್ಯೂಷನ್ ಇರುತ್ತಲ್ಲ ಅಲ್ಲಿ ಮಟ್ಟ ಇರ್ತೀವಿ. ಇದೇನಾಗುತ್ತೆ, ಡಬ್ಲ್ಯೂ ಪ್ಯಾಟರ್ನ್ ಆಗ್ಬಾರ್ದು ಅಷ್ಟೇ ನಮಗೆ. ಡಬ್ಲ್ಯೂ ಪ್ಯಾಟರ್ನ್ ಏನಾದ್ರೆ ಏನಾಗುತ್ತೆ, ಟ್ರೆಂಡ್ ರಿವರ್ಸಲ್ ಆಗೋ ಚಾನ್ಸಸ್ ಹೈ ಇರುತ್ತೆ ಇಲ್ಲಿ. ಸೊ ಹಂಗಾಗಿ ಡಬ್ಲ್ಯೂ ಪ್ಯಾಟರ್ನ್ ಆದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಬಂದ್ರೆ ನಾನು ಪೊಸಿಷನ್ ಎಕ್ಸಿಟ್ ಆಗ್ತೀನಿ. ಸೊ ಕ್ಯಾಂಡಲ್ ಕ್ಲೋಸಿಂಗ್ ಈಸ್ ಇಂಪಾರ್ಟೆಂಟ್ ಇದೆ ನಮಗೆ. ಓಕೆ ಈಗ ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ ಅಂದ್ರೆ ಕ್ಲೋಸಿಂಗ್ ಇಂಪಾರ್ಟೆಂಟ್ ಇರುತ್ತಲ್ಲ, ಸೊ ಮೇ ಬಿ ಇಲ್ಲಿ ಮಟ್ಟ ಬರ್ಬೋದು. ಸಪೋಸ್ ಲಾಸ್ಟ್ 1 ಮಿನಿಟ್ ದಲ್ಲಿ ಕೆಳಗಡೆ ಬಂದ್ರೆ ಎಲ್ಲಾನು ಅಬ್ಸರ್ವ್ ಮಾಡೋಕ್ಕಾಗತ್ತೆ ಹೀಗೆ.
ಯೂಶಲಿ ಏನಾಗುತ್ತೆ 15 ಮಿನಿಟ್ಸ್ ಬ್ರೇಕ್ಔಟ್ ಬಿಟ್ಟಾಗ ಟೈಮ್ ಸ್ಪೆಂಡ್ ಮಾಡುತ್ತೆ, ಇಮಿಡಿಯೇಟ್ಲಿ ರಿಕವರಿ ಆಗೋದಿಲ್ಲ. ಓಕೆ, ಮೇ ಬಿ ಇಲ್ಲಿ ಬಂದಾದ್ರೆ ಏನಾಗುತ್ತೆ, ಅದ್ರ ವ್ಯಾಲಿಡಿಟಿ ಜಾಸ್ತಿ ಇರುತ್ತೆ, ಇಲ್ಲಿ ಪ್ರೊಬಬಿಲಿಟಿ ಏನಿರುತ್ತೆ ಹೈ ಇರುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಇಲ್ಲಿ ಯಾರು ಬೈಯಿಂಗ್ ಮಿಸ್ ಮಾಡಿರ್ತಾರಲ್ಲ ಯೂಶಲಿ ಇಲ್ಲಿ ಕುಂತಿರ್ತಾರೆ ಅವರು. ಇಲ್ಲಿಂದ ಮಾಡಿದ್ರೆ ನನ್ ಬೆಟರ್ ಅಂತ ಅನ್ಸುತ್ತೆ. ಬಟ್ ಮಾರ್ಕೆಟ್ ಕಂಡೀಷನ್ ಡಿಸೈಡ್ ಮಾಡೋದು ಮಾರ್ಕೆಟ್ ಅಲ್ಲ ಫೈನಲ್ ಆಗಿ. ಸೊ ನೋಡೋಣ, ಈ ಪೊಸಿಷನ್ ಏನಾದ್ರು ಕ್ಲೋಸ್ ಆದ್ರೆ ನಂದು ಎಕ್ಸಿಟ್ ಆಗ್ತೀನಿ ನಾನು ಪೊಸಿಷನ್ ಇಂದ. ಸೊ ಕ್ಲೋಸಿಂಗ್ ಸಲುವಾಗಿ ವೇಟ್ ಮಾಡ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಇಂಪಾರ್ಟೆಂಟ್ ಇದೆ. ಓಕೆ, ವೇಟ್ ಮಾಡೋಣ ಕ್ಲೋಸಿಂಗ್ ಸಲುವಾಗಿ. ಕ್ಲೋಸಿಂಗ್ ಆದ್ರೆ ನನ್ನ ಪೊಸಿಷನ್ ಕ್ಲೋಸ್ ಆಗುತ್ತೆ, ಮೀನ್ಸ್ ಅಪ್ಪರ್ ಲೆವೆಲ್ದಲ್ಲಿ ಈ ಲೆವೆಲ್ದಲ್ಲಿ ಕ್ಯಾಂಡಲ್ ಇದೇ ಟೈಪ್ ಕ್ಲೋಸ್ ಆದ್ರೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಪೊಸಿಷನ್ ಇಂದ. ಎಷ್ಟು ಲಾಸ್ ಇರುತ್ತೆ ಅಷ್ಟು ಲಾಸ್ ಬುಕ್ ಮಾಡ್ಕೊಂಡು ಹೊರಗೆ ಬರ್ತೀನಿ ನಾನು. ಬಟ್ ಸ್ಟ್ರಾಂಗ್ ಕ್ಲೋಸಿಂಗ್ ಆದ್ರೆ ಏನಾಗುತ್ತೆ, ಮೀನ್ಸ್ ಅದ್ರ ಬಯರ್ ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಾಗುತ್ತೆ. ಬಟ್ ಏನಾಗ್ತಿದೆ ಇಲ್ಲಿ 15 ಮಿನಿಟ್ಸ್ ಅಲ್ಲಿ ಈ ಕ್ಯಾಂಡಲ್ ಇನ್ನು ಮಾಡ ಅವ್ರಿಗೆ ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಸೊ ನಾವೇನಾಗುತ್ತೆ ಈ ಕ್ಯಾಂಡಲ್ ಜೊತೆ ಈ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ನಾವು ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಕ್ಯಾಂಡಲ್ ಕ್ಲೋಸಿಂಗ್ ಅಂತೂ ಆಗಿದೆ. ಓಕೆ, ಬಟ್ ಅಷ್ಟು ಸ್ಟ್ರಾಂಗ್ ಇಲ್ಲ, ವ್ಯಾಲ್ಯೂಮ್ ಕೂಡ ಇದೆ ಇಲ್ಲಿ. ವೇಟ್ ಮಾಡೋಣ, ಇದಕ್ಕೆ ಫಾಲೋ ಥ್ರೂ ಬರುತ್ತಾ ಅಥವಾ ಏನು ಇದನ್ನ ಬೈಯರ್ ಪುಷ್ ಮಾಡ್ಲಿಕ್ಕೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ. ಯಾಕಂದ್ರೆ ಈ ಲೋ ಬ್ರೇಕ್ ಆಗಿ ಬಿಡ್ಲಿಲ್ಲ ಅವರು, ಅಟ್ಲೀಸ್ಟ್ ಇಲ್ಲಿ ಅಟೆಂಪ್ಟ್ ಬಿಡ್ಲಿಲ್ಲ ಅವರು. ಸೊ ಹಂಗಾಗಿ ವೇಟ್ ಮಾಡೋಣ. ಇನ್ನು ಇಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ. ಮೇ ಬಿ ಏನಾಗುತ್ತೆ ಇಲ್ಲಿ ಏನಿದೆಲ್ಲ ಇದೇ ಟೈಪ್ ಸುಮ್ಮನೆ ಒಮ್ಮೆ ಸೆಲ್ಲರ್ ಬಂದ್ರೆ ಮಾರ್ಕೆಟ್ದಲ್ಲಿ ಇದೇನಾಗುತ್ತೆ, ಎರಡು ಕ್ಯಾಂಡಲ್ ಎನ್ಗಲ್ಫ್ ಆಗ್ಬಿಡುತ್ತೆ ಅಲ್ಲಿ. ಓಕೆ, ಸೊ ಪ್ರೊಬಬಿಲಿಟಿ ಏನಿದೆ ಈಗ ಅದನ್ನ ನೋಡೋಣ. ಎರಡು ಪ್ರೊಬಬಿಲಿಟಿ ಇದೆ ಇಲ್ಲಿ. ಇದು ಫಾಲೋ ಥ್ರೂ ಬಂದ್ರೆ ಎಕ್ಸಿಟ್ ಆಗ್ಬಿಡುತ್ತೆ ಇಲ್ಲಿ ಸ್ಟಾಪ್ ಲಾಸ್ ತಗೊಂಡು ನಾನು. ಓಕೆ, ಸಪೋಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ 15 ಮಿನಿಟ್ಸ್ ಅಲ್ಲಿ ಈ ತರ ಕ್ಯಾಂಡಲ್ ಬಂದ್ರೆ ನಂದೇನಾಗುತ್ತೆ, ಕಂಟಿನ್ಯೂಷನ್ ಆಗುತ್ತೆ ಟ್ರೇಡ್. ಸೊ ಈ ಪಿ ಅಂಡ್ ಎಲ್ ನೋಡಕತ್ರ ನಿಮ್ಗೆ ಟ್ರೇಡ್ ಮಾಡಕ್ಕೆ ಆಗೋದಿಲ್ಲ, ಪ್ರಾಫಿಟ್ ಲಾಸ್. ಓಕೆ, ನಾವು ಚಾರ್ಟ್ ಅಷ್ಟೇ ನೋಡೋಣ, ಮೇನ್ ಇರೋದು ಇಲ್ಲಿ ನಮ್ದು. ಇದು ಮೂವ್ ಆದ್ರೆ ಇದು ಮೂವ್ ಆಗುತ್ತೆ, ಇದು ಫಾಲೋ ಆದ್ರೆ ಇದು ಫಾಲೋ ಆಗುತ್ತೆ. ಸೊ ನಮ್ಮ ಮೇಜರ್ ಫೋಕಸ್ ಏನಿದೆ ಸ್ಟಾಕ್ಸ್ ಮೇಲೆ. ಯಾವ ಟ್ರೇಡ್ ಮಾಡ್ತಿರ್ತೀರೋ ಅದನ್ನೇ ಫೋಕಸ್ ಮಾಡ್ಕೊಂಡು ಜಾಸ್ತಿ.
ಸೊ ಪೇಷನ್ಸ್ಲೆ ವೇಟ್ ಮಾಡೋದು ಒಂದು ದೊಡ್ಡ ಕೆಲಸ ಅದ ಮಾರ್ಕೆಟ್ದಲ್ಲಿ. ಟ್ರೇಡ್ ತಗೊಂಡ್ಮೇಲೆ ಎವ್ರಿ 2 ಮಿನಿಟ್ಸಿಗೊಮ್ಮೆ 3 ಮಿನಿಟ್ಸಿಗೊಮ್ಮೆ 5 ಮಿನಿಟ್ಸಿಗೊಮ್ಮೆ ನೀವು ಟ್ರೇಡ್ ನಾವು ಚೇಂಜ್ ಮಾಡ್ಕೋತ ಹೋದ್ರೆ ನಮ್ಮ ಸೈಕಾಲಜಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಲಾಸ್ ಮಾಡ್ಕೋಬೇಕಂದ್ರೆ ಒಂದೇ ಟ್ರೇಡ್ದಲ್ಲಿ ಲಾಸ್ ಮಾಡ್ಕೋಣ, ಇವತ್ತಿನ ಡೇ ಕ್ಲೋಸ್ ಮಾಡ್ಬಿಡೋಣ. ಓಕೆ, ಮೇ ಬಿ ನಾವು ಟ್ರೇಡ್ ಮಾಡೋದು ಅನಲೈಸಿಸ್ ಏನಾದ್ರೂ ರಾಂಗ್ ಇರ್ಬೋದು ಮಾರ್ಕೆಟಿಗೆ, ನಮ್ಮ ಸೈಕಾಲಜಿ ಆ ಸೈಕಾಲಜಿ ಸಿಂಕ್ ಆಗಿರಲ್ಲ ಮುಂದೆ, ಆ ಟೈಮ್ದಲ್ಲಿ ಆಗುತ್ತೆ ಕಂಡೀಷನ್ ಇದೆ. ಬಟ್ ಏನಾದಿಲ್ಲ, ನಿಮ್ ಇದು ಅನಲೈಸ್ ಪ್ರಕಾರ ಓವರ್ ಆಲ್ ಟ್ರೆಂಡ್ ಪ್ರಕಾರ ಹೇಳಿದೆ ನಿಮಗೆ. ಓಕೆ, ಇದಾದ್ರೂ ನನ್ನ ಸ್ಕ್ಯಾಲ್ಪಿಂಗ್ ಟ್ರೇಡ್ ಇದೆ, ಜಾಸ್ತಿ ಲಾಂಗ್ ಇಲ್ಲ, ಇದೆ ಶಾರ್ಟ್ ಇದೆ ಟ್ರೇಡ್. ಓಕೆ, ಬಟ್ ಇಲ್ಲಿ ಒಂದ್ಸತಿ ಅಟೆಂಪ್ಟ್ ಮಾಡ್ಬೇಕು ಅವ್ರು, ಅಥವಾ ಏನಾಗುತ್ತೆ ಮಾರ್ಕೆಟ್ ಇಲ್ಲೇ ಸೈಡ್ ಬೇಸ್ ಇದ್ದು ಲಾಸ್ಟ್ ಕ್ಲೋಸಿಂಗ್ ಅವರ್ ಏನ್ ಮಾಡ್ತಾರೆ, ಜಸ್ಟ್ ಒಂದು ಪುಷ್ ಕೊಟ್ಬಿಡ್ತಾರೆ ಇಲ್ಲಿ. ಸೊ ಇದು ಫಾಲೋ ಥ್ರೂನು ಬಂದಿದೆ. ಇಷ್ಟಾದ್ಮೇಲೆ ಕ್ಲೋಸಿಂಗ್ಸ್ ಒಂದು ವೇಟ್ ಮಾಡೋಣ ನಾವು. ಓಕೆ, ಫಾಲೋ ಥ್ರೂ ಬಂದ್ರೆ ಪೊಸಿಷನ್ ಏನ್ ಮಾಡೋಣ, ಎಕ್ಸಿಟ್ ಮಾಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಲರ್ನ್ ಮಾಡೋಣ ಇದರಲ್ಲಿ. ಸೊ ನಂದು ಪೊಸಿಷನ್ಗೆ ಎಕ್ಸಿಟಿಗೆ ರೆಡಿ ಇದೆ. ಇದು ಕ್ಲೋಸಿಂಗ್ ಬಂತಲ್ಲ, ನನ್ನ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ಸೊ ಸ್ಟ್ರಾಂಗ್ ಕ್ಲೋಸಿಂಗ್ ಬರ್ತದೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ, ಇಲ್ಲಿ ಏನಾಗುತ್ತೆ ನಮ್ಮ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ಓಕೆ, ಸೊ ನನ್ನ ಪೊಸಿಷನ್ ಎಕ್ಸಿಟ್ ಆಗಿದೆ. ಸೊ ಇವತ್ತಿಂದ ಲಾಸ್ ಆಲ್ಮೋಸ್ಟ್ 3000 ರೌಂಡ್. ಓಕೆ, ಸೊ ಇದೇನಿದೆ ಪಾರ್ಟ್ ಆಫ್ ಗೇಮ್ ಇದೆ ಮಾರ್ಕೆಟ್ದಲ್ಲಿ. ಲಾಸನ್ನು ಖುಷಿಲೇ ಕೊಡ್ಬೇಕು, ಪ್ರಾಫಿಟ್ ಖುಷಿಲೇ ತಗೋಬೇಕು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋಸ್. ಹ್ಯಾವ್ ಎ ನೈಸ್ ಡೇ.